ಇದು ಒಂದು ಪಿಕಾಕ್ ಪ್ಯಾರಡೈಸು. ಸೊ ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ಅದು ಅವರೇ ಇಲ್ಲೇನೋ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ, ಬಟ್ ಐ ಡೋಂಟ್ ನೋ ಅದ್ರ ಹೆಸರು ಏನು ಅಂತ. ದಿಸ್ ಇಸ್ ಕೋಕೋನಟ್ ಫಿಲ್ಟರ್ಸ್. ಮತ್ತು ಇದು ಬಂದು ಪನ್ನೀರ್ ಶಾರ್ಟ್ಸ್. ಎಲ್ಲಾನು ಪಕ್ಷಿದು ಗೂಡು, ಪಕ್ಷಿದು ರೆಕ್ಕೆ ಅದರಲ್ಲೇ ಮಾಡಿದಾರಲ್ವಾ. ಸೊ ಬಿಲ್ ಕೂಡ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಚಂದು ಅವರ ಬರ್ಡೇ. ಚಂದು ಹ್ಯಾಪಿ ಬರ್ಡೇ. ಸೊ ಅವರ ಬರ್ಡೇ ಆ್ಯಂಡ್ ಹಾಗೆ ಹೊರಗಡೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿಗೆ ಲಂಚಿಗೆ ಬಂದಿದ್ದೀವಿ. ಸೊ ನಾವು ಜಯನಗರಲ್ಲಿದ್ವಿ. ಸೊ ಹಾಗಾಗಿ ಇಲ್ಲಿ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್ ಫಾರ್ ಐ ಡೋಂಟ್ ನೋ. ರೆಸ್ಟೋರೆಂಟಿಗೆ ಬಂದಿದ್ವಿ, ವೆಜಿಟೇರಿಯನ್ನು. ಸೊ ಇವತ್ತು ಮಂಡೇ ಆಗಿರುತ್ತೆ, ಹಾಗಾಗಿ ವೆಜಿಟೇರಿಯನ್. ಸೊ ಹಾಗಾಗಿ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಲಂಚ್ ಮುಗಿಸ್ಕೊಂಡು ಹಾಗೆ ಸೆಲೆಬ್ರೇಷನ್ನ ಶುರು ಮಾಡುವ ಅಂತ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ದಿ ಲಾಗ್. ಸೊ ನಾವು ಹಿಂದಿನ ದಿನವೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಇದ್ರ ರಿವ್ಯೂಸ್ ಎಲ್ಲ ನೋಡಿ ನಾನು ಬುಕ್ ಮಾಡಿಸಿದ್ದು. ಸೊ ನಾವು ಬುಕ್ ಮಾಡಿದ್ದು 12 o'clockಗೆ. ಸೊ ನಾವು ಬೇಗನೆ ನಮ್ಮ ಕೆಲಸ ಮುಗಿಸಿ ಬಂದ್ಬಿಟ್ಟಿದ್ವಿ. ಏನಿದು ಕೊಕೊನಟ್ ಮತ್ತು ಮ್ಯಾಂಗೋ ಶಾಟ್ ಒಂದು ತಗೋ ನೋಡೋಣ. ಕೊಕೊನಟ್ ಮ್ಯಾಂಗೋ ಶಾಟ್ ವೆಲ್ಕಮ್ ಡ್ರಿಂಕ್ ಸಕ್ಕತ್ತಾಗಿರುತ್ತೆ, ಕುಡಿ. ನಾನು ರಿವ್ಯೂಸ್ ಎಲ್ಲ ನೋಡಿದ್ದೆ. ಔಟ್ ಇಸ್ ನೈಸ್. ದಿಸ್ ಇಸ್ ಸ್ಟ್ಯಾಂಡರ್ಡ್ ಕೊಕೊನಟ್ ಫಿಲ್ಟರ್ಸ್. ಮತ್ತು ಇದು ಬಂದು ಪನ್ನೀರ್ ಶಾರ್ಟ್ಸ್. ಟ್ಯಾಕೋಸ್. ಓಕೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಷ್ಟೇ. ಇದು ಮಾಕ್ಟೈಲ್ಸ್ ತೊಗೊಂಡ್ವಿ 2. ಇದು ಒಂದು ಪಿಕಾಕ ಆ್ಯಂಡ್ ಇದು ಒಂದು ಪಿಕಾಕ್ ಪ್ಯಾರಡೈಸು. ಸೊ ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ಅದು ಅವರೇ ಇಲ್ಲೇನೋ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ, ಬಟ್ ಐ ಡೋಂಟ್ ನೋ ಅದು ಹೆಸರು ಏನು ಅಂತ ಗೊತ್ತಿಲ್ಲ. ಕೇಳಿ ಹೇಳ್ತೇವೆ. ಆಲ್ಸೋ ಟೇಸ್ಟ್. ನಾವು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಎ ಲಂಚ್ ಟೈಮ್. ನಾವು ಆಲ್ಮೋಸ್ಟ್ 11:45ಗೆಲ್ಲ ರೀಚ್ ಆಗೋಗ್ಬಿಟ್ಟಿದ್ವಿ. ಅದಾದಮೇಲೆ ಅಂತೂ ಬುಕ್ಕಿಂಗ್ ಸಿಕ್ಕಾಬಡೆ ಆಗೋಗಿತ್ತು, ಜನ ಸಿಕ್ಕಾಬಡೆ ಬಂದರು. ಆ್ಯಂಡ್ ಅಲ್ಲಿ ಬಂದು ನೀವು ಬುಕ್ಕಿಂಗ್ ಮಾಡ್ಕೊಡೋದಕ್ಕಾಗಲ್ಲ, ನೀವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಪ್ರೀವಿಯಸ್ ಡೇನೇ ಅಷ್ಟು ಜನ ಇರ್ತಾರೆ. ಕೊನೆವರೆಗೂ ನೋಡಿ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಕೊಕೊನಟ್ ಶಾರ್ಟ್ಸ್ ಅಂದರೂ ಸಿಕ್ಕಾಬಡೆ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಇದು ಮಾತ್ರ ಸಕ್ಕತ್ತಾಗಿದೆ, ಟೆಂಡರ್ ಕೊಕೊನಟ್ ಶಾರ್ಟ್ಸ್ ಅಂತ. ಸ್ವಲ್ಪ ಸ್ಪೈಸಿ ಕೂಡ ಇದೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಕ್ರಿಸ್ಪಿನೆಸ್ಸು ವಾವ್. ಇಲ್ಲಿ ನೋಡಿ, ಇದು ಒಂದು ಸಾಸ್, ಸ್ವೀಟ್ ಸಾಸು ಸಕ್ಕತ್ತಾಗಿದೆ. ಲವ್ಡ್ ಇಟ್ ಅಲ್ವಾ? ಫಾರ್ ದ ಫಸ್ಟ್ ಟೈಮ್ ಮಾಕ್ಟೈಲ್ಸ್ ಎಲ್ಲ ಟ್ರೈ ಮಾಡಿದ್ದು. ಬಿಫೋರ್ ದ್ಯಾಟ್ ನಾನು ಇದನ್ನೆಲ್ಲ ತಗೋತಿರ್ಲಿಲ್ಲ ಮಾಕ್ಟೈಲ್ಸ್ನೆಲ್ಲ. ಎಸ್, ಐ ನೋ ಇಟ್ ಈಸ್ ಎ ನಾನ್ ಆಲ್ಕೋಹಾಲಿಕ್ಕು, ಬಟ್ ಆದರೂ ನಾನು ಅದನ್ನೆಲ್ಲ ಪ್ರಿಫರ್ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದು. ಇಟ್ ವಾಸ್ ಸೋ ಗುಡ್ ಗೊತ್ತಾ. ಪಿಕಾಕ್ ಪ್ಯಾರಡೈಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿತ್ತು. ಆ್ಯಂಡ್ ಈಗ ಬಂದಿರೋದು ಪಾಸ್ತಾ. ಸೊ ಚಂದು ಅವರ ಫೇವ್ರೆಟ್ನೇ ಆರ್ಡ್ರ್ ಮಾಡಿದ್ದು ನಾನಂತೂ. ಅವರಿಗೆ ಪಾಸ್ತಾ ಅಂದರೆ ಸಿಕ್ಕಾಬಡೆ ಆ್ಯಕ್ಚುಲಿ ಇಷ್ಟ. ಸೊ ವೈಟ್ ಪಾಸ್ತಾ ಅಂದರೆ ಇಷ್ಟ. ಸೊ ಅದರಲ್ಲಿ 3 ಟೈಪ್ಸ್ ಇತ್ತು. ಸೊ ಇವರು ಆರ್ಡ್ರ್ ಮಾಡಿದ್ದು ಸ್ಪೆಗೆಟಿ ಪಾಸ್ತಾ. ಆ್ಯಂಡ್ ನನ್ನ ರಿಯಾಕ್ಷನ್ಸ್ ನೀವು ನೋಡಿ ಗೊತ್ತಾಗುತ್ತೆ, ಬಿಕಾಸ್ ಬಿಫೋರ್ ದ್ಯಾಟ್ ನಾವು ಯಾವತ್ತೂ ಈ ಥರ ನಾವು ಟ್ರೈ ಮಾಡಿರಲಿಲ್ಲ. ಏನೇನೋ ಟ್ರೈ ಮಾಡ್ತಾರೆ. ಆ್ಯಂಡ್ ಚಂದು ಅವರು ಪಾಸ್ತಾ ತೊಗೊಂಡ್ರು.
ಸೊ ಅದರಲ್ಲಿ 2 ಟೈಪ್ಸ್ 3 ಟೈಪ್ಸ್ ಏನೋ ಪಾಸ್ತಾ ಇತ್ತು. ಸೊ ವಿ ಆರ್ಡರ್ ಸ್ಪೆಗಟಿ ಪಾಸ್ತಾ, ಲೈಕ್ ನೂಡಲ್ಸ್ ಥರ ಇರುತ್ತೆ. Taste are same, but structure different as well. White cream pasta. Awesome. Not it now. ಟ್ರೈಪೋರ್ಟ್ ಥರದ್ದು ಮರ್ತೋಗ್ಬಿಡಿ. ನೂಡಲ್ಸ್ ಥರ ಪಾಸ್ತಾ. ಹೈದ್ರಾಬಾದಿ ಬಿರಿಯಾನಿ ಸಿಕ್ಕಾಬಿಡ ಸ್ಪೈಸಿ ಇದೆ. ಕರ್ಡಿಲ್ಲ ಅದು ತಿನ್ನೋಕ್ಕಾಗಲ್ಲ ಬಿಡು. ಹೆಂಗಿದೆಯಪ್ಪ? ಇವರೇ ಇಷ್ಟಪಟ್ಟು ತೊಗೊಂಡಿದ್ದು, ಬಟ್ ಸ್ಪೈಸಿ ಇದೆ ಅಲ್ವಾ? ಬಟ್ ನಾವು ಬಂದಾಗ ಅಷ್ಟೊಂದು ಇದ್ದರು ಜನ, ಹಾಫ್ ಜನ ಇದ್ದರು ಅಷ್ಟೇ. ಬಟ್ ಈಗಂತೂ ಫುಲ್ ಆಚೆ ಕಡೆಗೆ ವೆಯ್ಟಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಫುಲ್ಲು ರಿಸರ್ವೇಷನ್ ಮಾಡ್ಕೊಂಡು ಬರಬೇಕು. ನಾವು 2 ಡೇಸ್ ಮುಂಚೆ ರಿಸರ್ವ್ ಮಾಡಿದ್ವಿ. ಸೊ ಸಮ್ ಸ್ಪೆಷಲ್ ಇಸ್ ಕಮಿಂಗ್ ಟು ಹಿಮ್, ಸೊ ಐ ಆಮ್ ವೇಟಿಂಗ್. ಸೊ ನೋಡುವ ಏನು ಸ್ಪೆಷಲ್ ಅಂತ. ನಮ್ಮದೆಲ್ಲ ಲಂಚೆಲ್ಲ ಆಯಿತು. ಲಂಚು ಡಿನ್ನರು ಎಲ್ಲ ಒಟ್ಟಿಗೆ ಹೆವಿ ಆಗೋಯ್ತು, ಯಾಕೋ ಗೊತ್ತಿಲ್ಲ. ಸೊ ನಾವು ಇನ್ನೇನು ಹೊರಡಬೇಕು. ಬಟ್ ಇರೋದ್ರಿಂದ ಏನಾದರೂ ಸ್ಪೆಷಲ್ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವೇಟ್ ಮಾಡಿ ಅಂದರು. ಸೊ ವಿ ಆರ್ ವೇಟಿಂಗ್. ನೋಡೋಣ ಏನು ಅಂತ. ಹೈದ್ರಾಬಾದಿ ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಖಾರ ಇತ್ತು ನನಗೆ ಅನಿಸಿರೋ ಪ್ರಕಾರ. ಬಟ್ ಚಂದು ಅವ್ರಿಗೆ ಇಟ್ ವಾಸ್ ನಾರ್ಮಲ್ ಅಂತೆ. ಸೊ ಅವರ ಸರ್ಪ್ರೈಸ್ ಬಂದು ಕೇಕ್. ಸೊ ಚಿಕ್ಕದಾಗಿ ಪುಟ್ಟದಾಗಿ ಒಂದು 3 ಲ್ಯಾಶಸ್ ಕೇಕು, ಆಮೇಲೆ ಹ್ಯಾಪಿ ಬರ್ತ್ಡೇ ಅಂತೆಲ್ಲ ಬರ್ತಿದ್ರು. ಸೊ ಅಲ್ಲೇ ಕೂಡ ಕಟ್ ಕೂಡ ಮಾಡಿಸಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬರ್ಡೇ ಕೇಕ್ ಹೆಂಗಿದೆ? ಹೌದಾ? ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ರಾಹುಲ್ ಸರ್. ಎಲ್ಲಾನು ಪಕ್ಷಿದು ಗೂಡು, ಪಕ್ಷಿದು ರೆಕ್ಕೆ ಅದರಲ್ಲೇ ಮಾಡಿದಾರಲ್ವಾ. ಸೊ ಬಿಲ್ ಕೂಡ ಪಕ್ಷಿದು ಗೂಡಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಪುರ್ ಅಂದರೆ ಪಕ್ಷಿ ಆರುತ್ತಲ್ವಾ, ಸೊ ಆ ಸೌಂಡ್ನ ಇವರು ರೆಸ್ಟೋರೆಂಟ್ ಥರ ಓಪನ್ ಮಾಡಿದ್ದಾರೆ. ಟೆಕ್ 3 1 1 1 1 1 1. ಸೊ ಬ್ಯೂಟಿಫುಲ್. ಬಂದು ಮತ್ತೆ ರೆಡಿ ಆಗಿದ್ದೀನಿ ನೋಡಿ. ಎಲ್ಲ ಫುಲ್ ಈಗ ಮಾಡ್ರನಿಗೆ ತೊಡು. ಈಗ ಟ್ರೆಡಿಷ್ನಲ್ಲಿಗೆ ಬಂದು ಚೂಡಿ ಹಾಕ್ಕೊಂಡು ಸೊ ರೆಡಿ ಹಾಕ್ತಿದ್ದೀನಿ. ಚಂದು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ನಾನೀಗ ನೆಕ್ಸ್ಟ್ ಹೋಗಬೇಕಾಗಿರೋದು ಹೋಗ್ಲಿಗೆ. ಆ್ಯಂಡ್ ನಮ್ಮ ಪಾಪುಗಳೆಲ್ಲ ಬಂದು ಅಂದರೆ ಜೆಸಿಕಾ, ಸೊ ಅವಳಿಗೆ ಮುಡಿ ಕೊಡುವ ಕಾರ್ಯಕ್ರಮ ಇದೆ ನಾಳೆ. ಸೊ ಹಾಗಾಗಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ನನ್ನ ಜೊತೆ ಆಗಿದ್ದು ಹೋಗ್ಬಿಟ್ಟು ಮಲಬಾರ್ ವೇಟಿಂಗ್. Happy birthday to you. Happy birthday to you. Mama. Mama.
ಆ್ಯಂಡ್ ಇವರು ಬಂದು ಕೂಡ ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಸಾರಿ ಕಾಫಿ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಹೇಳಿದ್ವಿ. ಆ್ಯಂಡ್ ಇವ್ರು ಬಂದು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರು, ಅಂದರೆ ನಮ್ಮ ನಿಯರ್ ಬೈ ಇರೋ ಅಂಥವ್ರೆ, ಬಗಲಗುಂಟೆಯಲ್ಲಿರೋ ಅಂಥವ್ರು. ಸೊ ನಾನು ಬತ್ತುಗೆ ಎಲ್ಲ ಓಲೆ ತೊಗೊಳಕ್ಕೆ ಹೋಗಿದ್ನಲ್ಲ, ಆಗ ಫ್ರೆಂಡ್ಸ್ ಆಗಿದ್ದು ಇವರು. ಸೊ ಇವರೆಲ್ಲ ಮ್ಯಾನೇಜರ್ಸ್ ಅಲ್ಲಿ ಇವರಿಬ್ರು. ಸೊ ಅವ್ರ ಫ್ರೆಂಡ್ಸ್ ಆಗಿದ್ದು. ಅವರು ಕೂಡ ಬರ್ಡೇ ಅಂತ ಎಲ್ಲ ಗೊತ್ತಾಗಿ ಅವರು ಕೂಡ ಕೇಕು ಗ್ರೀಟಿಂಗ್ಸ್ ಎಲ್ಲ ತಂದಿದ್ರು. ಇಟ್ ವಾಸ್ ಸೋ ನೈಸ್. ಅಂದರೆ ಒಂಥರ ಗುಡ್ ಗೆಸ್ಚರ್ ಥರ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ಸ್ವಂತದವರೇ ಅಲ್ಲ, ಎಲ್ಲರೂ ಈ ಥರ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ಆಯಿತು. ಆ್ಯಂಡ್ ಹಾಗೆ ಎಲ್ಲ ಕೇಕ್ ಕಟ್ಟಿಂಗ್ ಕೂಡ ಮುಗೀತು. ಆ್ಯಂಡ್ ತುಂಬ ಚೆನ್ನಾಗಿರೋ ಕೇಕ್ ಕೂಡ ತಂದಿದ್ರು. ನಾನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ನಾವೆಲ್ಲ ಒಟ್ಟಿಗೆ. ಸೊ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾನು ಕುಸುಮ ಅವರ ಮನೆಗೆ. ಸೊ ಅದು ಕೂಡ ಲಾಗ್ಸ್ ಬರ್ತಾ ಇರುತ್ತೆ ನಿಮಗೆ, ಅದು ಕೂಡ ನೀವು ನೋಡ್ತೀರಾ. ನೆಕ್ಸ್ಟ್ ಲಾಗ್ಸ್ ಅಂದರೆ ಈ ವಿಡಿಯೋ ಇಷ್ಟಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಏನು ಅಂತ. ಸೊ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಷ್ಟವಾದರೆ ಕಮೆಂಟ್ ಕೂಡ ನನಗೆ ಹಾಕಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.